ಹೇಳ್ರಿ ಹೆಂಗಿತ್ತು ಹೇಳ್ರಿ ಫಾಲ್ಸ್? ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ. ಮಸ್ತ್ ಇದೆ ಸರ್. ಬಟ್ ಇಲ್ಲಿ ನೋಡ್ರಿ ಟೈಮ್ ಬೇಕು ಅದಕ್ಕೆ, ಇನ್ನೂ ಎಂಜಾಯ್ ಆಗಕ್ಕೆ ಮಾಡಬೇಕು. ಹೌದಾ? ಬರ್ತೀರಿ? ಎಲ್ಲ ಮಾಡಿದ್ದಾತು. ನೀರಾಗ ಏನು ಭಾಳ ಆಟಾಡಕ್ಕೆ ಹೋಗಲಿಲ್ಲ. ಜಸ್ಟ್ ರಿಫ್ರೆಶ್ ಆಗೋ ಲೆಕ್ಕಕ್ಕೆ ಏನೈತಿ, ಸ್ವಲ್ಪ ಮಕ ಈಗ ತಲೆಗಿಲಿ ಅಷ್ಟು ತೊಳ್ಕೊಂಡ್ವಿ. ಟೈಮ್ ಆಗೈತಿ 3:05. ಜಸ್ಟ್ ಇಲ್ಲಿಂದ ಬಿಟ್ಟೇವಿ, ಇನ್ನೂ ಊಟ ಇಲ್ಲ ಏನಿಲ್ಲ. ಆ್ಯಕ್ಚುಲಿ ಸೌಜನ್ಯಾಗ ನಾನು 4-10 ದಿನ ಬರ್ತೇವೆ ಅಂತ ಹೇಳಿದ್ದೆ. ಎಲ್ಲ ಮುಂಜಾನೆ ಡಿಲೇ ಆತಂಥೇಳಿ ಇಲ್ಲ ಲೇಟ್ ಆತ. ಬಟ್ ಡೆಸ್ಟಿನೇಷನ್ಗಿಂತ ಏನೈತಿ ಜರ್ನಿ ಅಂತಾರಲ್ಲ, ಅದನ್ನು ಭಾಳ ಎಂಜಾಯ್ ಮಾಡಿದ್ವಿ ಇವತ್ತು ಎಲ್ಲರೂ. ರಿಪಬ್ಲಿಕ್ ಡೇ ಏನೈತಿ ನೆನಪಿಡುವಂಗೆ ಆತ ಪ್ರಾಪರಾಗಿ. Riders, line up. Single line. Stand by. Chalo. 3:22 ಆಗೈತಿ ಈಗ. ಶಿರಳೆ ಫಾಲ್ಸಿಂದ ಸೀದಾ ಹೈವೇ ಟಚ್ ಆಗ್ಯಾವೆ. ಜಸ್ಟ್ 1-2 ಮಂದಿ ಗ್ಲೌಸ್ ಹೆಲ್ಮೆಟ್ ಹಾಕೊಳತ್ತಾರ. ಇವ್ರದ್ದು ರೆಡಿ ಆತಾರೆ. ಮತ್ತು ಇಲ್ಲಿಂದ ಸೀದಾ ಊಟ ಮಾಡ್ಬೇಕು. ಹೊಟ್ಟೆ ಅಂತೂ ಭಾಳ ಹಸ್ತಾವ. ಬಟ್ ಅಲ್ಲಿ ಚಿಪ್ಸ್ ಶೇಂಗಾ ಗಿಂಗ ತಂದಿರ ಅಂಥ ರೈಡ್ ತಿನ್ನಂಗಿಲ್ಲ. ಆದರೂ ಅಲ್ಲಿ ಸಿಕ್ಕಿದ ಶಿವ ಅನಿಸ್ಬಿಟ್ಟಿವಿ ಇವತ್ತು. Control Uday. ಎಲ್ಲರೂ ಚಾ ಬೇಕು ತೊಗೊಂಡ್ರೆ ಇಲ್ಲಿ ಎಳ್ನೀರು ಬ್ರೇಕ್ ತೊಗೊಳಕತ್ತೀವಿ. ಮಸ್ತ್ ಒಂದು ಕ್ಯೂಟ್ ಪಪ್ಪಿ ತೆಗೆ ಮಾತಾಡ್ಸೋಣ. ಏಯ್ ಕೊಡೆಯಂಗಿಲ್ಲ. ಮೇಲೆ ಬಂದ್ವಿ. ನೀರು ಒಟ್ಟ ಕುಡಿಯೋಕೆ ನೀರು ಇದ್ದಿದ್ದಿಲ್ಲ. ನೀರು ಪೂರ ಖಾಲಿ ಆಗಿತ್ತು. ಹಿಂಗಾಗಿ ಇಲ್ಲಿ ಎಳ್ನೀರು ಕಂಡು ಅಂಥೇಳಿ ನಿಂತ್ರೆ ಎಲ್ಲರೂ ಒಂದೊಂದು ಎಳ್ನೀರು ಹೊಡೆದ ಈಗ ಸೀದಾ ಏನೈತಿ ಊಟಕ್ಕೆ ನಿಲ್ಲೋಣ ಅಂತ ಹೇಳ್ಯಾರ. ಒಂದು 4-5 ಗಾಡಿ ಮುಂದೆ ಹೋಗ್ಯಾವ, 1-2 ಗಾಡಿ ಇಲ್ಲಿ ನಿಂತಾವ. ಶ್ರೀಕೃಷ್ಣ ರೆಸಿಡೆನ್ಸಿ ಏನೈತಿ ಇಲ್ಲೇ ಊಟ ಮಾಡೋದು ಡಿಸೈಡ್ ಮಾಡ್ಯಾರ ಅನ್ಸುತ್ತೆ. ದೊಡ್ಡ ಹಾವಳಿನ ನಡೆಸಿಬಿಟ್ಟೇವಿಲ್ಲ, ಎಲ್ಲರೂ ಬಂದಾವ. A few moments later. ಎಲ್ಲರದು ಊಟ ಆದ. ಈಗ ಸೀದಾ ಕೆಳಗೆ ಹೋಗಿ ಗಾಡಿ ತಗೊಳ್ಳೋದೈತಿ, ಹುಬ್ಳಿ ಕಡೆ ಹೋಗೋದೈತಿ. ಮತ್ತೆ ಅಂತೀರಿ ಸರ? ಬಾಯಿ ತುಂಬ ಪಾನ ಹಾಕೊಂಡ್ರ. ಇಲ್ಲಿ ಅಂಡರ್ಗ್ರೌಂಡ್ ಇಳಿದು ಬಂದ್ರೆ ಬೈಕೆಲ್ಲ ಇಲ್ಲಿ ನಿಲ್ಸೇವಿ.
ಮಸ್ತ್ ಊಟ ಆಯ್ತು. ಈಗ ಅಲ್ಲಿ ಸ್ವಲ್ಪ ನಿಲ್ರಿ ಅಂತ ಹೇಳ್ಯಾರ. ಟೈಮ್ ಆಗೈತಿ 5 ಗಂಟೆ 20 ನಿಮಿಷ. ಶಾನ್ಬಾಗದ ಶಾಪ್ನಾಗ ಒಂದು ಏನದು ಪೈನಾಪಲ್ದ ಸ್ವೀಟ್ ತೊಗೊಂಡೇನೆ ಸೌಜನ್ಯಾಗ. ಶರಣ್ಯಾಗ ಒಂದು ಮಿನಿ ಬ್ಯಾಗ್ ಅಂತಾರಲ್ಲ ಹಾಕಿದ್ದು ಸಾಮಾನು ಇಟ್ಕೊಳ್ಳೋ ಟೈಪ್, ಅದ್ರೊಳಗೂ ಚಾಕ್ಲೇಟ್ಸ್ ಅದಾವ, ಆ ಟೈಪ್ ತೊಗೊಂಡೇನೆ. ಇಲ್ಲಿ ಮಠ ಬಂದೇವಿ. ಇಲ್ಲಿ ಏನರ ಒಂದು ಯೂನಿಕ್ ಸಿಗ್ತಿರ್ತಾವೆ ತೊಗೊಳ್ಳೋ, ನಾನು ತೊಗೊಂಡೇನೆ ಅಷ್ಟ. ಯಾರ್ಯಾರು ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಯೂಟ್ಯೂಬ್ ಅನಾಲಿಟಿಕ್ಸ್ ಪ್ರಕಾರ ನೀವು ವಿಡಿಯೋ ನೋಡಕತ್ತೀರಿ, ಅಬೌವ್ 65% ಮಂದಿ ಏನೈತಿ ವಿಡಿಯೋ ನೋಡ್ತೀರಿ, ಹಂಗೆ ಹೋಗ್ಬಿಡ್ತೀರಿ ಅಂತ ಹೇಳತ್ತತಿ. ಸೊ ಸ್ವಲ್ಪ ಇಂಟ್ರಾಕ್ಷನ್ ಜಾಸ್ತಿ ಮಾಡಿರಿ ಚಾನಲ್ ಕೊಟ್ಟಾಗ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ವಿಡಿಯೋನ. ಏನು ಭಾಳ ತಾನಂಗಿಲ್ಲ ಇದನ್ನು ಮಾಡೋದು. ಸಬ್ಸ್ಕ್ರೈಬ್ ಮಾಡ್ಲಾರ್ದ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಂಥ ವಿಡಿಯೋ ಏನು ಮತ್ತೆ ನಾ ಹಾಕ್ತೇನೆ ಅದು ಬರ್ಬೇಕಂದ್ರೆ ಬೆಲ್ ಐಕನ್ನು ನೀವು ಹತ್ತಕ್ರಿ, ನೋಟಿಫಿಕೇಷನ್ ಪಟ್ಟಂದು ಬರ್ತೈತಿ. ಒಂದು ಬಿಟ್ಟು ಒಂದು ದಿನಕ್ಕೆ ಆ್ಯಕ್ಚುಲಿ ಏನೈತಿ ವಿಡಿಯೋ ಹಾಕ್ತಿರ್ತೇನೆ ನಾನು. ಸೊ ಇಷ್ಟು ಮಾಡಿಬಿಡ್ರಿ, ಯು ಆರ್ ಆಸಮ್. ಬರುವಾಗ ಏನೈತಿ ಇದನ್ನು ತೋರ್ಸೋಕೆ ಹೋಗಲಿಲ್ಲ ನಾನು. ಈ ಟ್ರಕ್ ನಾವೇನೈತಿ ರಾಂಗ್ ವೇದಾಗ ಬಂದು ಆ ಕಡೆ ಏನು ತಿಕ್ಕ್ಯಾನ ಇದಕ್ಕೆ ಟ್ರಕ್ಕಿಗೆ. ಈ ಮನುಷ್ಯ ಪಾಪ ಏನೋ ಸ್ಪಾಟ್ನಾಗ ಹೋಗ್ಯಾನ ಗೊತ್ತಿಲ್ಲ, ಅವ ಪೂರ ಆ ಕಡೆ ಹೋಗ್ಯಾನ, ಇವ ಪೂರ ಈ ಕಡೆ ಬಂದಾನ. ಯೋಚನೆ ಮಾಡಿ ಡ್ರೈವ್ ಮಾಡಿರಿ. ಯಾಕಂದ್ರೆ ನೀವು ಸೀದಾ ಇರ್ತೀರಿ, ಅವ ಮುಂದೆ ಬರಾಕತ್ತವ ಸೀದಾ ಇರಂಗಿಲ್ಲ. ಹಿಂದೆ ಮಸ್ತ್ ಸನ್ಸೆಟ್ ಆಗತೈತಿ. ಎಲ್ರಿ ಹಾಂ ಮುಂದೆ ನಿಲ್ಲು ನನ್ನ ಥರ. ಸನ್ಸೆಟ್ ಅಂತೂ ಭಾರಿ ಬ್ಯೂಟಿಫುಲ್ ಆಗತೈತಿ. ಇಲ್ಲೇ ಸನ್ಸೆಟ್ ಆಗತ್ತೆ ಅಂದ್ಕೊಳ್ಳಿ ನಿಲ್ಲು ಪ್ಲ್ಯಾನ್ ಮಾಡಿದ್ವಿ, ಇಲ್ಲೇ ನಿಂತೇವೆ ಈಗ. ಅಲ್ಲೇ ನಿಂದ್ರಸ್ತಿದ್ದೆ. ಹಾಂ ಭಾಳ ಐತೆ ಏ ಇದು ಪರ್ಫೆಕ್ಟ್ ಐತ್ರಿ. A few moments later. ಚಲೋ see you. Yes. Same here bro, same here. We'll ride again. Yes sir, yes. Yes. ಹೋಗುವ ಬಾಯ್ ಬಾಯ್. ಹಾಂ ಸೊ ಇಲ್ಲಿ ನಿಂತ್ಕೊಂಡು ಒಂದು ಟ್ರಾನ್ಸಿಷನ್ ಬ್ರೇಕ್ ತೊಗೊಂಡ್ವಿ. ಸನ್ಸೆಟ್ ಆಗತ್ತೆ, ಸನ್ಸೆಟ್ ಆಗೋ ಮಟ್ಟ ನಿಂತು ಎಲ್ಲರೂ ನೀರು ಕುಡ್ದು ಈಗ ಬಿಡಾಕತ್ತೇವೆ ಇಲ್ಲಿತ್ರ. ಫೈನಲಿ ಆಲ್ಮೋಸ್ಟ್ ಸರ್ದ ಗಾಡಿ ಇನ್ನೊಂದು ಪಿಲಿಯನ್ ಇದ್ದಿದ್ದ 390 ಅಡ್ವೆಂಚರ್ ಏನೈತಿ ಬಂದೈತಿ. ಕೆವಿನ್ ಅಷ್ಟ ಹಿಂದೆ ಉಳ್ಕೊಂಡ, ಮೇ ಬಿ ಕಾಲ್ ಬಂದಿರ್ಬೇಕು ಹಂಗೆ. ಸೊ ಕಾಲ್ ಮುಗಿಸಿ ಅವ ಹಿಂದಿಂದ ಬರ್ಬೋದ. 2 ವೇ ಏನೈತಿ ನಮ್ದು ಕಾರವಾರ ರೋಡಿಂದ ಬಂದುಬಿಟ್ಟೇವಿ ಈಗಾಗಲೇ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಹುಬ್ಳಿದಾಗಿನ ಟ್ರಕ್ ಇದೆ, ಸ್ಟ್ರೈಟ್ ಹೋದ್ರೆ ಗದಗ. ಸೊ ಕೆವಿನ್ ಆ ಬ್ರಿಡ್ಜ್ ಅಂತ ಸೀದಾ ಗದಗ ರೋಡಿಗೆ ಹೋದ, ರಿಗ್ ರೋಡ್ ಹಿಡ್ಕೊಂಡು. ನಾನು ಮತ್ತು ಸರ್ ಏನೈತಿ ಇಲ್ಲಿ ಮಠದ ಕಡೆ ಬಂದು ಚಹಾ ಕುಡ್ದು ಇಬ್ಬರು ಜಸ್ಟ್ ಅಕ್ಷಯ ಪಾರ್ಕ್ ಕಡೆ ಬಂದೇವಿ. ಏನು ನಮ್ಮ ಅಕ್ಷಯ ಪಾರ್ಕ್ ಬಂತಂದು ಮನೆಗೆ ಬಂದಂಗೆ. ಮನೆಗೆ ಹೋಗಿ ಜಳಕ ಮಾಡಿದ್ರೆ ಸಾಕಾಗೈತಿ. ನಮ್ಮ ಮನೆ ನೀರಾಗೈತೆ ನೋಡಿ ಪೂರಾ ಬಾಡಿ ಅನ್ನೋದು. ನಿನ್ನೆ ಮನೆಗೆ ಬಂದ ಕೂಡ ಏನೈತಿ ವಿಡಿಯೋ ಎಂಡ್ ಮಾಡಲೇ ಇಲ್ಲ, ಸೀದಾ ವಿಡಿಯೋ ಏನೇನು ಶೂಟ್ ಮಾಡಿದ್ದೆ ಅದನ್ನೆಲ್ಲ ಡೇಟಾ ಕಾಪಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಊಟ ಮಾಡಿದ್ದೆ,
ಮಲ್ಕೊಂಡೆ ಹೆಂಗೆ ನಿದ್ದೆ ಹತ್ತು ಎಷ್ಟಕ್ಕೆ ಎದ್ದೆ ಏನು ನೆನಪಿಲ್ಲ. ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ಏನೈತಿ ಇವತ್ತು 27th ಜನವರಿ, ಸೀದಾ ಬ್ರೇಕ್ಫಾಸ್ಟ್ ಮಾಡಿದೆ, ವಿಡಿಯೋ ಎಡಿಟ್ ಮಾಡೋಕೆ ಕುಂತೆ. ಎಂಡ್ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಲ್ಲ ಅಂತಂದು ಈಗ ನೆನಪಾತ. ಈಗ ವಿಡಿಯೋ ಏನೈತಿ ಆಲ್ಮೋಸ್ಟ್ 55 ಮಿನಿಟ್ಸ್ ಲಾಂಗ್ ಆಗಿತ್ತು. ಅದನ್ನು 2 ಪಾರ್ಟ್ನಾಗ ಬ್ರೇಕ್ ಮಾಡತ್ತೇನೆ. ಪಾರ್ಟ್ 1 ಪಾರ್ಟ್ 2 ಹೋಗಿದ್ದ, ಅಲ್ಲಿಂದ ಬಂದಿದ್ದ 2 ಪಾರ್ಟ್ ಮಾಡೀನಿ. ಈಗ ಉಳಿದಿರೋದು ಏನೈತಿ ಸ್ವಲ್ಪ ಟ್ರಾನ್ಸಿಷನ್ಸ್ ಆಗಿ ಅಂಟಿಸೋದ ವಿಡಿಯೋಕ್ಕೆ ಅದನ್ನು ಹಾಕಿ ಮತ್ತು ರೆಂಡರಿಗೆ ಇಟ್ನಾಗ ಒಂದು 3-4 ತಾಸು ಅಟ್ಲೀಸ್ಟ್ ಆಕೈತಿ. ಸೊ ಇದನ್ನು ವಿಡಿಯೋ ಏನೈತಿ ಎಡಿಟಿಂಗ್ ಮಾಡೋದು ಬಿಟ್ಟರೆ ಕೆಲಸ ಇರೋದು. ಈಗ ಸ್ವಲ್ಪ ಶಾಪಿಗೆ ಹೋಗಿ ಒಂದು 2 ಸಾಮಾನು ತೊಗೊಂಬರ್ತೈತಿ. ನಾನು ತೊಗೊಂಬಂದಿನ ನಂದು ರೆಂಡ್ರಿಗೆ ಆಗೋ ಮಟ್ಟ ಕೆಲಸ ಫ್ರೀ ಆಗಿರ್ತೀನಿ. ಲಂಚ್ ಡಿನ್ನರ್ ಮಾಡಿ ರೆಂಡ್ರ್ ಆದಮೇಲೆ 2 ವಿಡಿಯೋ ಅಪ್ಲೋಡಿಗೆ ಹಾಕಿ ಒಂದು ದಿನ ಬಿಡಿಸ್ಲಿ, ಅದು ನೆಕ್ಸ್ಟ್ ದಿನ ಬರುವಂಗೆ 28th 29th 2 ದಿನ 2 ವ್ಲಾಗ್ ಬರೋಂಗೆ ಅಪ್ಲೋಡಿಗೆ ಹಾಕಿ ಕುಂದ್ರಾದೇನೆ. ಈಗ ಇಲ್ಲಿ ಹೇಳ್ಕೊಡ್ತೀವಿ ವಿಡಿಯೋ ಇಲ್ಲೇ ಮುಗಿಸೋಣಂತ. ಜೈ ಶ್ರೀರಾಮ್.